ಅಂತ ಕೇಳ್ಕೊತಿದ್ದೀನಿ. ಹಾಗೆಯೇ ರಿಷಿಕಾ ಅವರವರು ಅಕ್ಕನ ವಿಚಾರಧಾರೆಗಳನ್ನ ನಿಮ್ಮೆಲ್ಲರ ಮುಂದೆ ಹಂಚ್ಕೊಳ್ತಾ ಇದ್ದಾರೆ. ರಿಷಿಕಾ. ಒಬ್ಬಂಗೆ ಇಹ ಉಂಟು, ಒಬ್ಬಂಗೆ ಪರ ಉಂಟು, ಒಬ್ಬಂಗೆ ಇಹ ಪರವೆರಡೂ ಇಲ್ಲ. ಚನ್ನಮಲ್ಲಿಕಾರ್ಜುನ ದೇವರ ಶರಣರಿಗೆ ಇಹ ಪರವೆರಡೂ ಉಂಟು. ನಾನು ರಿಷಿಕಾ. ಎಲ್ಲರಿಗೂ ಅಕ್ಕ ಮಹಾದೇವಿ ಜಯಂತಿಯ ಶುಭಾಶಯಗಳು. ಅಕ್ಕ ಮಹಾದೇವಿಯವರು ಚೈತ್ರ ಶುದ್ಧ ಹುಣ್ಣಿಮೆಯಂದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು. ಅಕ್ಕ ಮಹಾದೇವಿಯವರ ತಂದೆಯ ಹೆಸರು ನಿರ್ಮಲಾ ಶೆಟ್ಟಿ ಮತ್ತು ತಾಯಿಯ ಹೆಸರು ಸುಮತಿ. ಇವರ ಬಾಲ್ಯದ ಹೆಸರು ಮಹಾದೇವಿ. ಕುಟುಂಬ ಸಂಪ್ರದಾಯದಂತೆ ಮಹಾದೇವಿಗೆ ಬಾಲ್ಯದಲ್ಲಿ ಶಿವದೀಕ್ಷೆ, ಪಂಚಾಕ್ಷರಿ ಮಂತ್ರ ಬೋಧನೆ ಆಯಿತು. ಅಕ್ಕ ಮಹಾದೇವಿಯವರು ಕನ್ನಡದ ಪ್ರಥಮ ಹಾಗೂ ಶ್ರೇಷ್ಠ ವಚನಗಾರ್ತಿ. ಚನ್ನಮಲ್ಲಿಕಾರ್ಜುನ ಎಂಬುದು ಇವರ ಅಂಕಿತವಾಗಿದೆ. ಯೋಗಾಂಗ ತ್ರಿವಿಧಿ ಇವರ ಪ್ರಮುಖ ಕೃತಿ. ಜೀವನದ ನೋವು ನಲಿವು, ಆಧ್ಯಾತ್ಮಿಕ ನಿಲುವು ಇವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ. ಅಕ್ಕ ಮಹಾದೇವಿಯವರು ಮುಂದೆ ಅನುಭವ ಮಂಟಪದಲ್ಲಿ ಬಸವಣ್ಣ, ಸಿದ್ದರಾಮ, ಅಲ್ಲಮಪ್ರಭು ಮೊದಲಾದ ಶರಣರೊಡನೆ ಸೇರಿ ಕಲ್ಯಾಣದ ಕ್ರಾಂತಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಕೊನೆಯಲ್ಲಿ ಅಕ್ಕ ಮಹಾದೇವಿಯವರು ಶ್ರೀಶೈಲ ಕಳದೀವನದ ಗುಹೆಯಲ್ಲಿ ತನ್ನ ನೆಚ್ಚಿನ ಮಲ್ಲಿಕಾರ್ಜುನನಲ್ಲಿ ಐಕ್ಯರಾಗುತ್ತಾರೆ. ಶರಣಾರ್ಥಿಗಳು.